ಎಲೆಕ್ಷನ್ದು ಸಮೀಕ್ಷೆ 2024 ಮೇನಲ್ಲಿ ಎಲೆಕ್ಷನ್ ಇದೆ. ಯಾರು ಬೆಟರು ಸರ್? ಟಚ್ ಮಾಡಿ ಸರ್. ಟಚ್ ಮಾಡಬೇಕಾ ಸರ್? ನಾವೇ ಯಾಕೆ ಆಗ್ಬಾರ್ದು? ಯಾಕೆ ಸರ್ ಮೋದಿನೇ ಸೆಲೆಕ್ಟ್ ಮಾಡ್ತಾ ಇದ್ದಾರೆ? ಏನೋ ಸರ್, ಇಂಟರ್ನ್ಯಾಷನಲ್ ಸಂಬಂಧಗಳೆಲ್ಲ ತುಂಬ ಚೆನ್ನಾಗೈತೆ. ಮತ್ತು ಅದು ಸೇನಾ ವಿಚಾರದಲ್ಲಿ ಅಥವಾ ಅಂದರೆ ಜಾಗತಿಕ ಮಟ್ಟದಲ್ಲಿ ಪ್ರಬಲವಾಗೈತೆ ಭಾರತ ದೇಶ ಅಂತ ಸರ್. ಇನ್ನೂ ಅವರೆಲ್ಲ ಅಷ್ಟೊಂದು ಪ್ರಬುದ್ಧತೆ ಬರಲಿ ಸ್ವಲ್ಪ ಯಾತ್ರೆ ಮಾಡ್ತಾರೆ, ಮಾಡಲಿ ಇನ್ನೊಂದು ಸ್ವಲ್ಪ ಬರಲಿ, ಇನ್ನೊಂದು ಸ್ವಲ್ಪ ಮುಂದಕ್ಕೆ ಇವರು ನೆಕ್ಸ್ಟ್ ಭವಿಷ್ಯಕ್ಕೆ ಆಗ್ಬೋದು ಅಂತ ಅನಿಸುತ್ತೆ. ಸದ್ಯಕ್ಕೆ ಇವರೇ ಇರಲಿ ಸರ್. ನಮ್ಮ ಹೆಸರು ಸರ್? ಸುನೀಲ್ ಸರ್, ಮಂಡ್ಯ. ಸರ್ ತಮ್ಮ ಅಭಿಪ್ರಾಯ? ನನ್ನ ಅಭಿಪ್ರಾಯನೂ ಅಷ್ಟೇ ಸರ್, ಮೋದಿ ಬರಲಿ. ಇನ್ಯಾರೂ ಅಷ್ಟೊಂದು ಪ್ರಬಲ ನಾಯಕ ಇಲ್ಲ, ಅವ್ರಿಗಿಂತನೂ ಚೆನ್ನಾಗಿ ಇರೋರು ಹುಟ್ಟಿದರೆ ಬೇಕಾದರೆ ಅವ್ರಿಗೆ ಹೇಳ್ಬೋದಿತ್ತು. ಯಾಕೆಂದರೆ ಇವಾಗ ದೇಶದ ಪರಿಸ್ಥಿತಿನ ನೆನೆಸ್ಕೊಂಡ್ರೆ ಮೋದಿಯವರೇ ತುಂಬ ಪ್ರಬಲ ನಾಯಕ. ಅವ್ರನ್ನ ಬೀಟ್ ಮಾಡುವಂಥ ನಾಯಕ ಇನ್ನೊಬ್ಬ ಹುಟ್ಟಿದರೆ ಬೇಕಾದರೆ ಹೇಳ್ಬೋದಿತ್ತು. ಈಗ ಪ್ರೆಸೆಂಟಲ್ಲಿ ಇವ್ರು ಹೇಳ್ದಂಗೆ ಮಾಮೂಲಿ ಅಂತಾರಾಷ್ಟ್ರೀಯ ಸಂಬಂಧಗಳು ಎಲ್ಲ ದೇಶಕ್ಕೂ ಹೋಗಿ ಭಾರತನ ಪ್ರಬಲವಾಗಿ ತೋರಿಸ್ತಾ ಇದ್ದಾರೆ, ಬಿಂಬಿಸ್ತಾ ಇದ್ದಾರೆ. ಇವಾಗ ಅವರೇ ವಿಶ್ವನಾಯಕ. ರೇಟಿಂಗಲ್ಲಿ ಬಂದರೆ ನಂಬರ್ 1 ಜಗತ್ತಿನ ನಾಯಕ ಬಂದು ಮೋದಿ. ಇವಾಗ ಮಾಲ್ಡೀವ್ಸು ನಮ್ಮ ಮೇಲೆ ಇದಾರಿ ಅಂದರೆ ನಮ್ಮ ಮೇಲೇ ಚಿಕ್ಕ ದೇಶ ಆಗಿತ್ಕೊಂಡು ಕಿಡಿನ ಒತ್ತಿಸ್ತು. ಇವಾಗ ಅದೇ ಮಂಡಿ ಊರಿ ಸೈನ್ಯನ ಮತ್ತೆ ನಮ್ಮ ದೇಶಕ್ಕೆ ಕೊಡಿ ಅಂತ ಕೇಳ್ತಾ ಇರುವೆ. ಅವ್ರದ್ದು ಚೆನ್ನಾಗೈತೆ ನಾಯಕತ್ವ. ಮೋದಿನೇ ಇರಲಿ ಸರ್. ನಿಮಗೆ ತಮ್ಮ ಹೆಸರು? ನನ್ನ ಹೆಸರು ಗುರು ಸರ್. ಇವರಿಬ್ಬರಲ್ಲಿ ಯಾರು ಉತ್ತಮರು ಸರ್ ನಮ್ಮ ದೇಶದ ಚುಕ್ಕಾಣಿ ಹಿಡಿಯೋಕ್ಕೆ? ಮೋದಿಯವರೇ ಬರಬೇಕು. ಅವ್ರಿಗೆ ಓಟು. ಓಕೆ ಸರ್, ನಮಸ್ಕಾರ ಒಂದು ನಿಮಿಷ ಹಂಗೆ ಸರ್. ರಾಹುಲ್ ಗಾಂಧಿ ಅವರಿದ್ದಾರೆ, ಈ ಕಡೆ ನರೇಂದ್ರ ಮೋದಿ ಅವರಿದ್ದಾರೆ. ಈಗ ನೆಕ್ಸ್ಟ್ ಟರ್ಮ್ಗೆ ಯಾರು ಬಂದರೆ ಉತ್ತಮ ಸರ್? ರಾಹುಲ್ ಗಾಂಧಿ ಅವರ ಆಡಳಿತ ನೋಡಬೇಕು ಅಂತ ಆಸೆ. ಬದಲಾವಣೆ ಆಗಬೇಕು. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ನಿಂತ್ಕೊಂಡಿದ್ದಾರೆ. ಕಾಂಗ್ರೆಸ್ ಸಿದ್ದರಾಮಯ್ಯನವ್ರ ಮುಖ ನೋಡಿಕೊಂಡು ಅವ್ರು ಬರಲಿ ಅಂತನಾ ಅಥವಾ ಅವ್ರದ್ದೇ? ಇಲ್ಲ, ಈ ಆಡಳಿತ ನೋಡ್ಕೊಂಡು ಅಲ್ಲೂ ಇದೇ ಥರ ಚೇಂಜ್ ಆಗ್ಬೋದು ಅನ್ನೋದು ಆಸೆ ಅಷ್ಟೆ. ಸ್ಟೇಟ್ ಗೌರ್ಮೆಂಟಿಂದ ಸೆಂಟ್ರಲ್ಲು ಕರ್ನಾಟಕ ತಗೊಂಡು ಮಾಡ್ಬೋದು ಅಂತ ನಮ್ಮ ಆಸೆ ಅಷ್ಟೆ. ಸರ್ ನಮಸ್ಕಾರ. ಸರ್ ನಮಸ್ತೆ. ನಾವು ಸರ್ವೆ ಮಾಡ್ತಾಯಿದ್ದೀವಿ ಎಲೆಕ್ಷನ್ದು. ಸರ್, ಇಲ್ಲಿ ನರೇಂದ್ರ ಮೋದಿ ಅವರಿದ್ದಾರೆ, ರಾಹುಲ್ ಗಾಂಧಿ ಅವರಿದ್ದಾರೆ. ಯಾರು ಬೆಟ್ರು ಸರ್ ನಮ್ಮ ದೇಶಕ್ಕೆ? ಈ ಸದ್ಯಕ್ಕೆ ಮೋದಿನೇ ಬೆಟ್ರು ಅನಿಸುತ್ತೆ ಸರ್. ಕಾರಣ ಸರ್? ಈ ಕಾರಣ ಅಂದರೆ ರಾಮ ಅಂಜಲಿ ದೇವಸ್ಥಾನ ಅದೆಲ್ಲ ಒಂದು ಸ್ವಲ್ಪ ನುನಿಯಾಗಿ ತಗೊಂಡು ಮೇಲಕ್ಕೆ ಎತ್ಕೊ ಹೋದ್ರು. ಒಂದು ಸ್ವಲ್ಪ ಗಲಾಟೆ ಅನ್ನೋದನ್ನ ಒಂದು ಸ್ವಲ್ಪ ಅವೆಡಾಗಿ ಇಟ್ಕೊಂಡವ್ರೆ. ಅವರೇ ಪರವಾಗಿಲ್ಲ ಅನಿಸುತ್ತೆ ನಮ್ಗಪ್ಪ. ಮೊದಲು ನಾವು ಕಾಂಗ್ರೆಸ್ಸಲ್ಲೇ ಇದ್ದದ್ದು. ನಮ್ಮ ಹೆಸರು? ಮಾದೇವಂಡ. ಯಾವುದು? ದಾಸನ ಕೊಪ್ಪಳಲ್ಲಿ. ದಾಸನ ಸರ್ ತಮ್ಮ ಹೆಸರು? ನಮ್ಮ ಹೆಸರು ಮಾದೇವ ಅಂತ ಸರ್. ಯಾವುದು ಸರ್? ಸುತ್ತೂರು ಸರ್. ಯಾರು ಬೆಟ್ರು ಸರ್ ಇವ್ರಿಗೆ? ಒಂದು ಮಾತಾಡ್ಬಿಡಿ. ಕಾರಣ ಸರ್? ಎಲೆಕ್ಷನ್ ಬೆಚ್ಕೊಂಡಿದ್ದಾರೆ ಯಾವ ಪಕ್ಷ ಬೆಟ್ರು ಅಂತ. ನಾನು ಕಾಂಗ್ರೆಸ್ಸಲ್ಲಿ ಇದ್ದೆ, ದಳಕ್ಕೆ ಹೋಗಿದ್ದು, ದಳದಿಂದ ಬಿಟ್ಟು ಕಾಂಗ್ರೆಸ್ ಬಿಟ್ಟು. ಸರ್ ತಮ್ಮ ಹೆಸರು? ಮಹೇಶ್ ಅಂತ. ಯಾವರು ಸರ್? ಇಲ್ಲ, ಮೈದ್ನಳ್ಳಿ ಇಲ್ವಲ್ಲ ಹತ್ರ. ಸರ್, ಇವರಿಬ್ಬರಲ್ಲಿ ಯಾರು ನಮ್ಮ ದೇಶಕ್ಕೆ ಬೆಟ್ರು ಸರ್? ನಾವು ಕಾಂಗ್ರೆಸ್ನೇ ಜಾಸ್ತಿ ಇದು ಮಾಡೋದು. ಚೂಸ್ ಮಾಡಿ ಸರ್. ರಾಹುಲ್ ಗಾಂಧಿ ಅವ್ರು ಬಿಟ್ಟರು. ರಾಹುಲ್ ಗಾಂಧಿ ಬಿಟ್ಟರು. ಯಂಗ್ಸ್ಟರ್ ಅಂತ ಹೌದು, ಕೆಲಸ ಅಂತ ಕೆಲಸ ಮಾಡ್ತಾಯಿದ್ದಾರೆ ಸದ್ಯದಲ್ಲಿ. ಸರ್ ತಮ್ಮ ಅಭಿಪ್ರಾಯ ಇವರಿಬ್ಬರಲ್ಲಿ? ನಾವು ಮೋದಿ. ಕಾರಣ ಸರ್? ಕಾರಣ ಅಂದರೆ ನಮ್ಮ ಹಿಂದುತ್ವ ಉಳಿಬೇಕಂದ್ರೆ ಮೋದಿ ಬರಬೇಕು. ಕರ್ನಾಟಕಕ್ಕೆ ಕುಮಾರಣ್ಣ, ಇಂಡಿಯಾಕ್ಕೆ ಮೋದಿ. JDS BJP ಜೊತೆ ಸೇರ್ಕೊಂಡು ಮೇಲೆ ಸ್ವಲ್ಪ ವೋಟಿಂಗ್ ಜಾಸ್ತಿ ಆಯಿತು ಅಂತ. ಪ್ರತಾಪ್ ಸಿಂಹ ಗೆದ್ದೇ ಗೆಲ್ತಾರೆ ನಮ್ಮ ಮೈಸೂರಲ್ಲಿ. ಸರ್ ತಮ್ಮ ಹೆಸರು? ಕೌಶಿಕ್ ಅಂತ. ಯಾವುದು? ನಮ್ಮ ಬಿಳಿಕೆರೆ ಹತ್ರ ಚೋಳನಹಳ್ಳಿ ಅಂತ. ವೋಟ್ ಹಾಕ್ತಿರಲ್ವಾ? ಆಗ್ತೀವಿ. ಈಗ ಯಾರು ಬೆಟ್ರು ನಿಮಗೆ? ಸರ್, ನಮಗೆ ಎಲ್ಲ ಜನ ಎಲ್ಲ ಮೋದಿನೇ ಬೆಟ್ರು ಅಂತವ್ರೆ. ಮೋದಿಗೆ ಏನಿದ್ದೀರಾ ಸರ್? ತಮ್ಮ ಅಭಿಪ್ರಾಯ ವೋಟ್ ಹಾಕ್ತಿರಲ್ವಾ? ಸರ್, ಓಟ್ ಹಾಕ್ತೀವಿ. ನಮ್ಮದು ಮೋದಿಜಿಗೆ ಇರಲಿ, ಕುಮಾರಣ್ಣಂಗೆ ಒಂದು ಓಟ್ ಹಾಕೋರ ವರ್ಷ ಗೆಲ್ಲಿಸಿ. ಈಗ ಲಾಸ್ಟ್ ಟೈಮ್ 3 ವರ್ಷದಿಂದ ಬರೀ ಇವರೇ ಗೆಲ್ತಾರೆ, ಕಾಂಗ್ರೆಸ್ಸು BJPನೇ ಗೆಲ್ತಾರ. ಈ ವರ್ಷನಾರ ಕುಮಾರಣ್ಣ ಗೆಲ್ಲಿಸಿ ಚೆಂದ ಮಾಡ್ರ, ಅವನು ಹೊಸಿ ಏನಾರ ದೇಶಕ್ಕೆ ಒಳ್ಳೇದು ಮಾಡ್ತಾರೆ. ಬರೀ ಕುಮಾರಣ್ಣ ಬಂದಾಗ ರೈತರಿಗಾರ ಉಪಯೋಗ ಮಾಡಿ ಲೈಟ್ ಬಿಲ್ಲು ಅವೆಲ್ಲ ಕಮ್ಮಿ ಮಾಡಿದರು. ಈ ಮೋದಿಜಿ ಕಾಂಗ್ರೆಸ್ ಬಂದು ಏನೂ ಮಾಡ್ತಾಯಿಲ್ಲ ರೈತರಿಗೆ. ಎಲ್ಲ ರೈತರು ಸಾಲ ಮಾಡ್ಕ ಹಾಳಾಯ್ತವ್ರ. ಕುಮಾರಣ್ಣಂಗಾರ ಗೆಲ್ಲಿಸಿ ವರ್ಷ ಏನಾರು ಉದ್ಧಾರ ಮಾಡ್ಬೋದು ಕುಮಾರಣ್ಣ. ನಮ್ಮದು ಕುಮಾರಣ್ಣಂದಿಕ್ಕೆ ಜೈ.
ತಮ್ಮ ಹೆಸರು? ದಿಲೀಪ್ ಕುಮಾರ್. ಸರ್ ತಮ್ಮ ಹೆಸರು ಹೇಳಿ. ಕುಮಾರ್ ಅಂತ ಯಾವರು ಸರ್? ದೇವರು. ಸರ್ ಯಾರು ನಮ್ಮ ದೇಶಕ್ಕೆ ಪ್ರಮುಖರ ಅಥವಾ ನಾಯಕತ್ವ ಚೆನ್ನಾಗಿರುತ್ತೆ? ಮೋದಿ ಅವರಿದ್ರೆ ಆಗುತ್ತಾ ಅಥವಾ ರಾಹುಲ್ ಗಾಂಧಿ ಅವ್ರು? ಮೋದಿನೇ ಇರ್ಬೇಕು ಸರ್. ಕಾರಣ ಸರ್? ಕಾರಣ ಅಂದ್ರೆ ಗೊತ್ತಲ್ಲ ಸರ್ ಪ್ರಪಂಚಕ್ಕೆ. ಮೋದಿ ಬಂದರೆ ಡೆವಲಪ್ಮೆಂಟ್ ಮೆಚ್ಕೊಂಡಿದ್ದೀರಾ ಅಥವಾ? ಡೆವಲಪ್ಮೆಂಟ್ ದೇಶ ಉಳಿಸ್ತಿರೋದು ಅವರೇ ಮೋದಿನೇ. ರಾಹುಲ್ ಗಾಂಧಿ ಬಂದ್ಬಿಟ್ಟು ಏನು ಮಾಡ್ತಾನೆ ಅವನು ಹೇಳಿ. ಅಲ್ಲ ಅವಕಾಶ ಕೊಡಿ. ಇಲ್ಲ, ಗ್ಯಾರಂಟಿ ಇಲ್ಲ ಬಿಡಿ ಅವ್ರಿಗೆ. ಮೋದಿನೇ ಮೋದಿನೇ next ಮೋದಿನೇ ಗ್ಯಾರಂಟಿ. ಮೋದಿ ಬಂದರೆ ದೇಶ ಉದ್ಧಾರ ಆಗೋದು, ಇಲ್ಲ ಅಂದ್ರೆ ಕಷ್ಟ ಆಗುತ್ತೆ ಸರ್. ಈಗಲೇ ಇವರು ಅವಳಿ ತಡೀಕಾಯ್ತಲ್ಲ, ಅದಕ್ಕೆ ಮೋದಿ ಬಂದರೆ ಒಳ್ಳೇದು ಮಾಡ್ಕೊಡೋದು. ಇನ್ನೂ ಒಳ್ಳೇದಾಯ್ತದೆ. ಇದೆಲ್ಲ ಇನ್ನೂ ಜಾಸ್ತಿನೇ ಒಳ್ಳೇದಾಯ್ತದೆ. ಇದೇ ಕಮ್ಮಿ, ಇನ್ಮೇಲೆ ಮಾಡ್ತಾನೆ. ಇಷ್ಟೊತ್ತು ಬಂದರೆ ಇನ್ನೂ ಮಾಡ್ತಾರೆ. ಇವೆರಡರಲ್ಲಿ ಯಾರು ದೇಶದ ಚುಕ್ಕಾಣಿ ಹಿಡಿಬೋದು ಸರ್? ಮೋದಿ. ಮೋದಿ ಮುಟ್ಟಿ ಸರ್, ಒಂದು ಟಚ್ ಮಾಡಿ ಸರ್ ಫೋಟೋನ. ನಿಮ್ಮ ಅಭಿಪ್ರಾಯ? ಯಾಕಂದರೆ ನಿಮಗೆ ಸುಮಾರು ಸರಿ ಓಟ್ ಹಾಕಿದ್ದೀರಾ MP ನಲ್ಲಿ. ಹಾಕಿದ್ದಾರೆ. ಇವರೇ ಯಾಕೆ ಸೆಲೆಕ್ಟ್ ಮಾಡ್ತಾ ಇದ್ದೀರಾ? ಕಾಂಗ್ರೆಸ್ ಯಾಕೆ ಅಂದರೆ ಪ್ರಧಾನಿ ಆಗ ಕ್ಯಾಂಡಿಡೇಟ್ ಇನ್ಯಾರೂ ಇಲ್ಲ ಅಲ್ಲಿ. ಯಾರಿಂದ ಮೋದಿ ಅಷ್ಟೇ. ನೆಕ್ಸ್ಟ್ 5 ವರ್ಷ ಅವರೇ ಬರಬೇಕು ಆಗ. ಗ್ಯಾರಂಟಿ. 5 ವರ್ಷ ಏನು ನಿಂತ್ಕೊಂಡ್ರೆ 10 ವರ್ಷನೂ ಗ್ಯಾರಂಟಿ. ಓಕೆ ಸರ್, ಥ್ಯಾಂಕ್ ಯು. ತಮ್ಮ ಹೆಸರು ಸರ್? ಸಿದ್ದರಾಜ್ ಅವರು ಸರ್. ಯಾರು ಇಲ್ಲಿ ಇವರಿಬ್ಬರಲ್ಲಿ ಯಾರು ನಮ್ಮ ದೇಶದ ಪ್ರಧಾನಿ ಆಗೋಕ್ಕೆ? ಸರ್ ಮೋದಿ ಅವ್ರು ಬಿಟ್ಟರೆ ಯಾರು ಇಲ್ವೇ ಇಲ್ಲ ಸರ್. ಮೋದಿ ಒಬ್ಬರೇ. ನರೇಂದ್ರ ಕಾರಣ ಸರ್? ಒಳ್ಳೆ ರಾಜಕಾರಣಿ, ನುರಿತ ಅನುಭವ ಇದೆ. ಹಾಗಾಗಿ ದೇಶ ಕಾಪಾಡ್ಕೊಂಡು ಹೋಗ್ತಾರೆ ಅನ್ನೋ ಒಂದು ಶಕ್ತಿ ಅವ್ರಲ್ಲಿದೆ ಅಂತ ನಂಬಿಕೆ ಇದೆ. ಹಾಗಾಗಿ ಅವರೇ ಬರಬೇಕು ಸರ್. ತಮ್ಮ ಅಭಿಪ್ರಾಯ? ನಮ್ಮ ಮೋದಿ ಅವರೇ ಸರ್. ಕಾರಣ ಸರ್? ಕಾರಣ ಅವರು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ, ಅದಕ್ಕೆ ಡೆವಲಪ್ಮೆಂಟ್ಸ್ ಎಲ್ಲ ಚೆನ್ನಾಗಿ ಮಾಡ್ತಾರೆ. ಮಾಡ್ತಾ ಇದ್ದಾರೆ ಸರ್. ಅವ್ರು ಬಿಟ್ಟರೆ ಬೇರೆ ಯಾರು? ಅವ್ರು ಬಿಟ್ಟರೆ ಯಾರೂ ಇಲ್ಲ ಸರ್, ಮೋದಿ ಅವರೇ. ಈಗ ಬೇರೆ ಈಗ ಕಾಂಗ್ರೆಸ್ ಪಕ್ಷದಲ್ಲಿ ಯಾರು ಇಲ್ಲ ಸರ್ ಅಷ್ಟೊಂದು ಸ್ಟ್ರಾಂಗ್? ಅಷ್ಟೇನು ಸ್ಟ್ರಾಂಗ್ ಇಲ್ಲ ಸರ್ ಮೋದಿ ಅವ್ರ ಮುಂದೆ. ರಾಹುಲ್ ಗಾಂಧಿ ಅವರು? ಅವ್ರದ್ದು ಆಗಲ್ಲ, ಮೋದಿ ಅವರೇ. ಚೇರ್ಮನ್ ಕೊಡಿ. ನಮಸ್ಕಾರ. ನನಗೆ ಅಷ್ಟೊಂದು ಗೊತ್ತಿಲ್ಲ. ನಮ್ಮ ಹೆಸರು? ನಾಗರಾಜ. ಇವರಿಬ್ಬರಲ್ಲಿ ಯಾರು ನಮ್ಮ ದೇಶದ ಭವಿಷ್ಯಕ್ಕೆ ಉತ್ತಮ ಸರ್? ಸರ್ ಮೋದಿಯವರು. ಕಾರಣ ಸರ್? ನನಗೆ ರಾಜಕೀಯ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ. ಮೋದಿಯವರು ಇರ್ಬೇಕು ಸರ್ ಸೆಂಟ್ರಲ್ಲಿ. ನಮಗೆ ಮೋದಿ ಅವರಿಂದ ಇಷ್ಟ. ನೆಕ್ಸ್ಟ್ 5 ವರ್ಷಕ್ಕೆ ಅವರೇ ಬರ್ಬೋದು. ಹೌದೇ, ಅವರೇನೆ ಸರ್. ಸರ್ ತಮ್ಮ ಹೆಸರು? ನಮ್ಮದು ಮಂಜು. ಇವರಿಬ್ಬರಲ್ಲಿ ಯಾರು ನಮ್ಮ ದೇಶದ ಚುಕ್ಕಾಣಿ? ನಮ್ಮದು ಮೋದಿನೇ. ಕಾರಣ ಸರ್? ಕಾರಣ ಮೋದಿ ಎಲ್ಲರಿಗೂ ಗೊತ್ತು, ಇಡೀ ಕರ್ನಾಟಕಕ್ಕೆ, ಇಡೀ ಇಂಡಿಯಾಕ್ಕೆ. ಅದಕ್ಕೆ ಡೆವಲಪ್ಮೆಂಟ್ಸ್ ಎಲ್ಲ ಮೆಚ್ಕೊಂಡಿದ್ದೀರಾ? ಹಾಂ, ಮೋದಿನೇ. ಏಜ್ ಆಯಿತು ಅಂತಲ್ಲ ಸರ್, ಅದರಿಂದ? ಏಜ್ ಆಗಿದ್ದು ಇದು ಲಾಸ್ಟ್ ಆಗೋಯ್ತಾರೆ ಬಿಡಿ, ಹ್ಯಾಟ್ರಿಕ್. ಇದು ಸರಿ ಲಾಸ್ಟ್ ಹ್ಯಾಟ್ರಿಕ್ ಆಗೋಯ್ತಾರೆ. ಇನ್ನೊಂದು 5 ವರ್ಷ ಅವರೇ ಬರಲಿ ಅಂತ? ಬರಬೇಕು, ಅವರೇ ಬರಬೇಕು, ಅವರೇ ಬರೋದು. ಸರ್ ತಮ್ಮ ಅಭಿಪ್ರಾಯ? ಇವರಿಬ್ಬರಲ್ಲಿ ಯಾರು ಅವಶ್ಯಕ ಸರ್ ನಮ್ಮ ದೇಶಕ್ಕೆ? ಮೋದಿ ಸರ್. ಕಾರಣ ಸರ್? ಕಾರಣ ಒಬ್ಬ ಧೀಮಂತ ನಾಯಕ, ದೇಶವನ್ನು ಮುನ್ನಡೆಸ್ಕೊಳ್ಳೋ ಒಂದು ಚಾತುರ್ಯ ಚಾಣಕ್ಯತೆ ಎಲ್ಲ ಇದೆ. ಅವರೇ ಬೆಸ್ಟ್. ರಾಮ ಮಂದಿರ ಏನಾದರೂ ಕಟ್ಟಿದ್ದಾರೆ ಅಂತ ಏನಾದರೂ? ಇಲ್ಲ, ರಾಮ ಮಂದಿರ ಅದು ನಮ್ಮ ಸನಾತನ ಧರ್ಮದ ಒಂದು ಪ್ರತೀಕ. ಅದು ಕಟ್ಟಲೆ ಅವಶ್ಯಕತೆ ಇತ್ತು, ಕಟ್ಟಿದ್ದಾರೆ. ತುಂಬ ಖುಷಿಯಾಗಿದೆ. ಅದು ಒಂದು ಕಾರಣ ಇರ್ಬೋದು. ಅದೊಂದು ಕಾರಣ. ನಮ್ಮ ಹಿಂದೂಗಳಿಗೆ ಒಂದು ಗೌರವ ಅಲ್ವಾ ಅದು. ಸೊ ಅದೊಂದು ಕಾರಣ. ಡೆವಲಪ್ಮೆಂಟ್ಸ್ ಎಲ್ಲ ಮೆಚ್ಕೊಂಡಿದ್ದೀರಾ? ಹಾಂ, ಮೆಚ್ಚಿದೆ ಸರ್. ಮುಂದಿನ 5 ವರ್ಷ ಅವರೇ ಬಂದರೆ ಅವರೇ ಇಲ್ಲ ಸರ್, ಅವರು ಕೊನೆಯವ್ರಿಗೆ ಅವರೇ ಇರಬೇಕಂತ ಆಸೆ. ನೆಕ್ಸ್ಟು ಮೋದಿ ಆದಮೇಲೆ ನಮ್ಮ ಒಂದು ಆಸೆ ಏನಂದರೆ ಯೋಗಿ ಆದಿತ್ಯನಾಥ್ ಬರಬೇಕು ಅಂತ ಆಸೆ. ಅವರೇ ಬರಲಿ ಅಂತ ಆಶಿಸ್ತೀವಿ. ಅವ್ರು ಬಿಟ್ಟರೆ ಯಾರೂ ಇಲ್ಲ ಸರ್ ಕಾಂಗ್ರೆಸ್ಸಿಂದ? ಕಾಂಗ್ರೆಸ್ ಆ ಥರ ನಾಯಕರು ಇಲ್ಲ ಸರ್. ಇನ್ನು ಕಾಯಬೇಕು ಅಂತ? ಕಾಯಬೇಕು. ದಿಟ್ಟ ನಾಯಕರು ಯಾರು ಇಲ್ಲ, ಅವರೇ ಕಾಯಬೇಕು. ಸಮಂಜನ. ನಮ್ಮ ಹೆಸರು? ಸರ್ ವಸಂತ್ ಅಂತ. ಇವರಿಬ್ಬರಲ್ಲಿ ಯಾರು ನಮ್ಮ ದೇಶದ ಚುಕ್ಕಾಣಿ ಹಿಡಿಯೋಕ್ಕೆ? ಸರ್ ನರೇಂದ್ರ ಮೋದಿ ಅವರು. ಕಾರಣ ಸರ್? ಕಾರಣ ಅವರು ತುಂಬ ಒಳ್ಳೆ ಅಭಿವೃದ್ಧಿಗಳು ಮತ್ತು ಒಳ್ಳೊಳ್ಳೆ ಕೆಲಸಗಳು ಮಾಡಿದ್ದಾರೆ. ಎಲ್ಲರೂ ಜನ ಮೆಚ್ಚಿದ ನಾಯಕ ಆಗಿ ಜನಗಳ ಪ್ರೀತಿ ವಿಶ್ವಾಸ ಗಳಿಸಿದ್ದಾರೆ. ಹಂಗಾಗಿ ನರೇಂದ್ರ ಮೋದಿ ಅವರೇ ಬರಬೇಕು ಸರ್. ಸರ್ ತಮ್ಮ ಹೆಸರು? ಚೇತನ್ ಸರ್. ಸರ್ ಇವರಿಬ್ಬರಲ್ಲಿ ಯಾರು ಮುಖ್ಯ ಸರ್ ನಮ್ಮ ದೇಶಕ್ಕೆ? ಮೋದಿ ಸರ್. ಕಾರಣ ಸರ್? ಒಳ್ಳೊಳ್ಳೆ ಕೆಲಸ ಮಾಡಿದ್ದಾರೆ. ಯುವಕರಿಗೆಲ್ಲ ಒಳ್ಳೊಳ್ಳೆ ಅಭಿವೃದ್ಧಿ ಮಾಡ್ತಿದ್ದಾರೆ, ಕೆಲಸ ಕೊಡಿಸ್ತಾ ಇದ್ದಾರೆ, ಅಗ್ನಿಪಥ ಅಂತೆಲ್ಲ ಮಾಡಿದ್ದಾರೆ. ಅದಕ್ಕೋಸ್ಕರ ಇಷ್ಟ ಸರ್. ಯಾವ ಊರು? ಇದೇ ಊರು, ಮೈಸೂರು. ಏನು ಹೆಸರು ಸರ್? ಮಾದಪ್ಪ ಅಂತ. ಸರ್ ಇವರಿಬ್ಬರಲ್ಲಿ ಯಾರು ನಮ್ಮ ದೇಶದ ಚುಕ್ಕಾಣಿ ಹಿಡಿಯೋಕ್ಕೆ ಸಮರ್ಥರು ಸರ್? ಮೋದಿಯವರೇ ಆಗ್ಬೋದು. ಕಾರಣ ಸರ್? ಕಾರಣ ಒಳ್ಳೊಳ್ಳೆ ಅಭಿವೃದ್ಧಿಗಳಾಗ್ಬೋದು, ಕೆಲಸಗಳಾಗ್ಬೋದು, ಚೆನ್ನಾಗಿ ಮಾಡ್ತಾವ್ರೆ. ಆದ್ದರಿಂದ ಮೋದಿಯವರೇ ಇರಲಿ. ಸರ್ ನಮಸ್ಕಾರ. ಹೇಳಿ ಸರ್. ಸರ್ ನಮ್ಮ ದೇಶದ ನಾಯಕರಾಗಲು ಸಮರ್ಥರಾಗಿ ಯಾರನ್ನ ಆಯ್ಕೆ ಮಾಡ್ಬೋದು ಸರ್ ನೀವು? ಸರ್ ಮೋದಿಜಿ ಅವರು ಸರ್. ಕಾರಣ ಸರ್?
ಸರ್ ಅವ್ರು ಎಲ್ಲ ಥರನೂ ಕೆಲಸ ಮಾಡ್ತಾರೆ, ಚೆನ್ನಾಗಿ ಮಾಡಿಸ್ತಾರೆ. ಮತ್ತು ನೀವೇ ಗೊತ್ತು, ನಿಮಗೆ ಗೊತ್ತು, ಈ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಹೆಂಗೆ ಏನೇನಾಗಿದೆ, ಸೊ BJP ಸರ್ಕಾರ ಇದ್ದಾಗ ಹೆಂಗೆ ಏನೇನಾಯಿತು. ಸೊ ಅದರಿಂದ ನಮಗೆ ಮೋದಿಜಿಯವ್ರು ಬಂದರೆ ಅನುಕೂಲ ಸರ್. ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರ ಗ್ಯಾರಂಟಿಗಳು ಸ್ವಲ್ಪ ಎಫೆಕ್ಟ್ ಮಾಡಿಲ್ವಾ ಸರ್? ತುಂಬ ಎಫೆಕ್ಟ್ ಆಗಿದೆ ಸರ್. ಯಾಕೆಂದರೆ ಈಗ ಸೋಂಬೇರಿಗಳಿಗೆ 2,000 ದುಡ್ಡು ಬರುತ್ತೆ ಒಂದು, ಮತ್ತು 10 kg ಅಕ್ಕಿ ಬರುತ್ತೆ, ತಿನ್ಕೊಂಡು ಹಚ್ಕೊಂಡು ಮನೇಲಿ ಇರ್ತಾರೆ. ಅದೇ 5 kg ಅಕ್ಕಿ ಬಂದಾಗ ಏನಿದೆ, ಇನ್ನೂ 5 kg ಸಂಪಾದನೆ ಮಾಡೋಕೆ ಅಟ್ಲೀಸ್ಟ್ ಅವ್ರು ಕೆಲ್ಸಕ್ಕೆ ಹೋಗ್ತಾರೆ, ಮಾಡ್ತಾರೆ, ಅದು ಇರ್ತದೆ. ಆಮೇಲೆ ಕೆಲವರಿಗೆ ತುಂಬ ಜನಗಳು ಹೋಗ್ತಾ ಇಲ್ಲ, ಹೋಗದೇ ಇದ್ದವರು ಅವ್ರು ಬೈತಾರೆ, ಹೋಗಿರೋರು ಮಡಿಕೊಂಡು ಜೋಗ ಹಾಕತ್ತಾರೆ. ಅದರಿಂದ ನಮಗೆ ಅದು ಅದು ಸರಿ ಅನಿಸಿಲ್ಲ ಸರ್. ನಮಗೆ ಫ್ರೀ ಕೊಡಬಾರ್ದು ಯಾವುದೇ ಕಾರಣಕ್ಕೂ, ಯಾವುದೇ ವ್ಯಕ್ತಿಗಳಾದ್ರೂ ಕಷ್ಟ ಬೀಳಬೇಕು, ಗೇಯಬೇಕು, ತಿನ್ನಬೇಕು, ಉಣ್ಬೇಕು. ಅದ್ರ ಮುಗಿದು ಎಲ್ರಿಗೂ ಫ್ರೀ ಕೊಟ್ಟ ಮೇಲೆ ಕೆಲಸ ಏನಕ್ಕೆ ಮಾಡಬೇಕು ಅಲ್ವಾ? ಕೆಲಸ ಮಾಡಬೇಕು ಅಂದರೆ ಫ್ರೀ ಕೊಡಬಾರ್ದು. ಅಂದರೆ ಈಗ ಅದರಲ್ಲಿ ಫ್ರೀ ಕೊಡ್ತೀನಿ ಅಂತ ಮಾಡಿದ್ರು, ಬೇರೆ ಇದರಲ್ಲೆಲ್ಲ ಬೆಲೆ ಎಲ್ಲ ಏರಿಕೆ ಆಗಿದೆ ಅಲ್ವಾ? ಅದ್ರ ಬದಲು ಬೆಲೆನೇ ಇಳಿಸ್ಬಿಟ್ಟು ಇದು ಫ್ರೀ ಕೊಡೋದು ಹೋಗಿದ್ರೆ ಸರಿ ಹೋಗೋದು. ಸೊ ಅದನ್ನು ಮಾಡಿ ಇದನ್ನು ಮಾಡೋದು ಅದು ಸರಿ ಬರಲ್ಲ ಸರ್ ಅಲ್ವಾ? ಸರ್ ಸುರೇಶ್ ಅಂತ. ಸರ್ ನಮಸ್ಕಾರ, ತಮ್ಮ ಹೆಸರು? ಅಭಿಷೇಕ್ ಅಂತ. ಎಲೆಕ್ಷನ್ ಬರ್ತಾ ಇದೆ ಸರ್, ಈಗ ಮೇನಲ್ಲಿ ಇವರಿಬ್ಬರಲ್ಲಿ ಯಾರು ಬೆಟರು ಸರ್ ನಮ್ಮ ದೇಶಕ್ಕೆ? ಮೋದಿಜಿಯವರು. ಕಾರಣ ಸರ್? ಮೋದಿಯವರು ಕಾರಣ ಏನಪ್ಪ ಅಂತಂದರೆ ಏನಿಲ್ಲ, ಅವ್ರು ಒಳ್ಳೊಳ್ಳೆ ಕೆಲಸಗಳು ಮಾಡ್ತಾಯಿದ್ದಾರೆ. ಅವ್ರು ಮುಂದೆ ಬಂದರೆ ಇನ್ನೂ ಮುಂದೆ ಕೆಲಸ ಮಾಡ್ಬೋದು ಅಂತ ಅವ್ರನ್ನ ಆಯ್ಕೆ ಮಾಡಬೇಕು. ತಮ್ಮ ಹೆಸರು? ಅಭಿಷೇಕ್ ಅಂತ. ಯಾವುದು ಸರ್? ನಮ್ಮದು ಶ್ರೀರಂಗಪಟ್ಟಣ ತಾಲೂಕು, ಮಂಡ್ಯ ಜಿಲ್ಲೆ. ನಮ್ಮ ದೇಶಕ್ಕೆ ಯಾರು ಸಮರ್ಥರು ಅನ್ನೋದು ಮುಟ್ಟಿ ಸರ್ ಅಷ್ಟೇ ಎಲೆಕ್ಷನ್ ಸರ್. ಕಾರಣ ಸರ್? ಕಾರಣ ಅವ್ರು ಒಳ್ಳೇದು ಮಾಡ್ತಿದ್ದಾರೆ, ಅದಕ್ಕೇನೆ ಸರ್ ಮೋದಿ ಸರ್. ಯಾಕೆ ಸರ್? ಸೆಂಟ್ರಲ್ ಅವ್ರು ಇದ್ದರೆ ನಮ್ಗೆ ಒಳ್ಳೇದು ಸರ್, ಅದಕ್ಕೋಸ್ಕರ. ಏನು ಡೆವಲಪ್ಮೆಂಟು ಪ್ಲಸ್ ಅಲ್ಲಿದ್ದರೆ ನಮಗೇನು ಪ್ರಾಬ್ಲಮ್ ಆಗಲ್ಲ, ಅದಕ್ಕೋಸ್ಕರ ಮೋದಿನೇ ಇರಬೇಕು ಸೆಂಟ್ರಲ್. ಸರ್ ಇದು ಏನಾದರೂ ರಾಮ ಮಂದಿರ ಕಟ್ಟಿದ್ದಾರೆ ಅಂತ ಏನಾದರೂ ಸೆಲೆಕ್ಟ್ ಮಾಡ್ತಾ ಇದ್ದೀರಾ? ಸರ್ ಇಲ್ಲ ಸರ್, ಅವರಿದ್ದರೆ ಉಗ್ರಗಾಮಿಗಳು ಒಳಗೆ ಬರಲ್ಲ ಅಂತ ಅಷ್ಟೇ ಸರ್, ಭಯ ಇರುತ್ತೆ ಪಾಕಿಸ್ತಾನಕ್ಕೆ ಅಂತ. ಹಾಕಿ ಸರ್ ತಮ್ಮ ಹೆಸರು? ಮೋದಿನೇ ಸರ್, ಕೇಶವ ಅಂದ್ಬಿಟ್ಟು ಮೋದಿನೇ. ಒಳ್ಳೊಳ್ಳೆ ಕೆಲಸ ಮಾಡೋರೆ, ರಾಮ ಮಂದಿರ ಅಂತಲ್ಲ, ಒಳ್ಳೊಳ್ಳೆ ಕೆಲಸ ಮಾಡೋರೆ. ಅಂದರೆ ನಮ್ಮ ಬಾರ್ಡ್ರಲ್ಲಿ ನಮ್ಮ ಸೈನಿಕರಾಗಿರ್ಬೋದು, ಪ್ರತಿಯೊಂದು ಹೆಲ್ಪಿಂಗ್ ನೇಚರ್ ಅವ್ರು ಮಾಡಿರೋ ಕೆಲಸಗಳಾಗಿರ್ಬೋದು ತುಂಬ ಮುಖ್ಯವಾಯಿತು. ಒಳ್ಳೊಳ್ಳೆ ರೋಡ್ ಕೊಟ್ಟಿರೋದು, ಅದರಿಂದ ಮೋದಿ ಮನಸ್ಫೂರ್ತಿಯಾಗಿ ಮೋದಿನೇ ಬರೋದು. ಸರ್ ತಮ್ಮ ಹೆಸರು? ಮಯಾಸ್ ಅಂತ. ಸರ್ ಇಲ್ಲಿ ಇವರಿಬ್ಬರಲ್ಲಿ ಯಾರು ಸಮರ್ಥರು ಸರ್ ನಮ್ಮ ದೇಶಕ್ಕೆ? ಅವ್ರು ಯಾರು ಅಂತ ಗೊತ್ತಾಗಲ್ವಲ್ಲ ಸರ್ ನಮಗೆ. ರಾಹುಲ್ ಗಾಂಧಿ ಸರ್? ಮೋದಿ ಅವರೇನಾ ಸರ್? ಕಾರಣ ಸರ್? ಕಾರಣ ಒಳ್ಳೊಳ್ಳೆ ಕೆಲಸಗಳು ಮಾಡಿಸ್ತವ್ರೆ, ಒಳ್ಳೆ ಸೌಲಭ್ಯಗಳು ಕೊಟ್ಟವ್ರೆ, ಅದರಿಂದ ಮೋದಿಯವ್ರು ಬೇಕು ನಮಗೆ. ಅಂದರೆ ಇವ್ರಿಗಿಂತ ಮೋದಿಯವರೇ ಬೆಟ್ರು ಅಂತೀರಾ? ಬೆಟ್ರು. ಇನ್ನೂ ಒಂದು 5 ವರ್ಷ ಅವರೇ ಬರೋದಕ್ಕಾಗ? ಹೌದೇ, ಗ್ಯಾರಂಟಿ.